ಮನೆಯ ಸುತ್ತಮುತ್ತ ಸಿಗುವಂತಹ ಸಸ್ಯ ಸಂಪತ್ತಿನಿಂದ ನಮಗೆ ಮನೆಯಲ್ಲಿ ಕೆಲವು ಔಷಧಿಗಳನ್ನು ಮಾಡಬಹುದು. ನಮ್ಮ ಅಜ್ಜಿಯಂದಿರು ಅಮ್ಮಂದಿರು ಮಾಡಿಕೊಂಡು ಬಂದಿರುವಂತಹ ಮನೆಮದ್ದು. ಹಲ್ಲು ನೋವಿದ್ದರೆ ಈ ಔಷಧಿಯನ್ನು ಮಾಡಿ ನೋಡಿ. ಇದು ಸೀಬೆ ಮರ ಅಥವಾ ಪೇರಳೆ ಎಂದು ಇಲ್ಲಿ ಕರೆಯುತ್ತೇವೆ ನಾವು. ಈ ಮರದ ಚಿಗುರುಗಳು, ತೊಗಟೆ ಹಾಗೂ ಎಲೆಗಳು ಇದು ಮುಖ್ಯ ವಸ್ತು. ಇದನ್ನು ಈಗ ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ. ಇದು ಸಾಧಾರಣ ಒಂದು 10 ರಿಂದ 15 ಎಲೆಗಳು, ಒಂದು ಸ್ವಲ್ಪ ಚಿಗುರು, ಒಂದು 8-10 ಈ ಮರದ ತೊಗಟೆ. ನೋಡಿ ಈ ಥರ ನಾನು ತೆಗೆದುಕೊಂಡು ಬಂದೆ. ಇದು ಇಷ್ಟು ಹಣ್ಣು ಕೂಡ ನಮಗೆ ಸಿಕ್ಕಿತು. ಅದು ಈ ಔಷಧಿಗೆ ಬೇಡ. ಈ ವಸ್ತುಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ತೊಳೆದುಕೊಂಡ ನಂತರ ಇದರ ಜೊತೆ ಇನ್ನೊಂದು ವಿಶೇಷ ವಸ್ತು ಬೇಕು. ಅದು ಏನು ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ಇವುಗಳ ಜೊತೆ ತೆಂಗಿನ ಗೆರಟೆ ಅಂದರೆ ಚಿಪ್ಪಿ, ಇದು ತೆಂಗಿನಕಾಯಿಯ ತುರಿ ತೆಗೆದು ಆದ ನಂತರ ಸಿಗುವಂತಹ ತೊಗಟೆ. ಇದನ್ನು ಸಹ ಚೆನ್ನಾಗಿ ತೊಳೆದುಕೊಳ್ಳಿ. ಎಲ್ಲವನ್ನು ಈ ಥರ ಮಣ್ಣಿನ ಪಾತ್ರೆಗೆ ಹಾಕಿಕೊಳ್ಳಿ. ನೀರು 2 ಪಟ್ಟು ನೀರು ಇದ್ದು ಅದನ್ನು ಕುದಿಸಿ ಅರ್ಧ ಗಾತ್ರಕ್ಕೆ ಅಂದರೆ 1 ಲೋಟಕ್ಕೆ ಇಳಿಸಬೇಕು. ಇದರಲ್ಲಿ ಒಂದು 5 ಲೋಟ ನೀರನ್ನು ನಾನು ಹಾಕಿ ಕುದಿಸಿದರೆ 2.5 ಲೋಟ ಬರುವ ತನಕ ಅದನ್ನು ಬತ್ತಿಸಬೇಕು. ಆಗ ಈ ಪೇರಳೆ ಗಿಡದ ಕಷಾಯ ರೆಡಿಯಾಗುತ್ತದೆ. ಇದನ್ನು ದಿನದಲ್ಲಿ ಒಂದು 4 ಸಲ 5 ಸಲ ಹಾಕಿ ಬಾಯಿಯಲ್ಲಿ ಹಾಕಿ ಮುಕ್ಕಳಿಸಬೇಕು. ಇದನ್ನು ಪದೇ ಪದೇ ಮಾಡಿ 1 ವಾರ ಮಾಡಿ ನೋಡಿದರೆ ನಿಮಗೆ ಸಾಧಾರಣ ಸಣ್ಣ ಮಟ್ಟದ ಹಲ್ಲು ನೋವು ವಾಸಿಯಾಗುತ್ತದೆ. ಇದೊಂದು ಮೊದಲಿನ ಕಾಲದ ಮನೆಮದ್ದು. ಇದನ್ನೊಮ್ಮೆ ನೀವು ಪ್ರಯತ್ನ ಮಾಡಿ ನೋಡಿ. ಬೇಕಿದ್ದಾಗ ಉಪಯೋಗವಾಗಲಿ ಎಂದು ಈ ವಿಡಿಯೋ ಮಾಡಿದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.